स्वागत है तमाम दर्शकों का SI91 न्यूज में। मैं आपका मेजबान आबिद हुसैन इनामदार। स्वागत है तमाम दर्शकों का SI91 न्यूज में। मैं हूं आबिद हुसैन इनामदार। इस वक्त कर्नाटक राज्य के अंदर जो है बीजापुर डिस्ट्रिक्ट के अंदर रैत संघ और ग्रीन आर्मी की तरफ से जो है एक एहतजाज को दर्ज किया जा रहा है। यह एहतजाज पूरे कर्नाटक और बीजापुर डिस्ट्रिक्ट के रैयतों ने यहाँ पर एहतजाज को दर्ज किया है। एहतजाज को दर्ज करने का इनका मकसद ये है कि ये लोग जो हैं अपने गन्ने के दाम को लेकर एहतजाज कर रहे हैं। दूसरे स्टेट में गन्ने के दाम ज्यादा हैं और इस स्टेट में कम है। और यहाँ रैयतों का यह भी आरोप है कि ज्यादा से ज्यादा कारखाने हो या फिर कॉलेजेस हो या पेट्रोल पंप हो, ये तमाम के तमाम जो हैं राजकारणों के बताए जा रहे हैं। इसी वजह से इनका कहना है कि ये तमाम सहूलतें जो हैं राजकारणी इन्वॉल्व होने की वजह से तमाम सहूलतें जो हैं सीधा जो है रैयतों को नहीं मिल पा रहा है। कहीं ना कहीं भारत की सरकार हो या कर्नाटक की स्टेट की सरकार हो, ये सीधा सीधा पॉलिटिशियन इसमें इन्वॉल्व हो रहे हैं। चाहे वो पेट्रोल पंप हो या कॉलेज हो या मेडिकल कॉलेज हो, इंजीनियरिंग कॉलेज हो या बड़े बड़े होटल्स हो, ये तमाम के तमाम देखे जा सकते हैं कि पूरे इंडिया के अंदर इसके अंदर राजकारण इन्वॉल्व है, ऐसा कहना है इन लोगों का। हमारा चैनल SI91 न्यूज देखते रहिए, सब्सक्राइब किए। जय हिंद। ನಮಸ್ಕಾರ। ನಮ್ಮ ಕಬ್ಬು ಬೆಳೆಗಾರರಿಗೆ ಹೇಳೋದೇನಪ್ಪ ಅಂದ್ರ ಇವತ್ತು ಎರಡನೇ ದಿವಸಕ್ಕೆ ಕಾಲಿಟ್ಟಂತ ನಮ್ಮ ಹೋರಾಟ ವಿಜಯಪುರ ಜಿಲ್ಲೆಯಲ್ಲಿ ಮತ್ತು ಇವತ್ತ ಜಿಲ್ಲಾ ಉಸ್ತುವಾರಿ ಆದಂತ MB ಪಾಟೀಲ್ ಸಾಹೇಬರು ಬಂದಿದ್ರು। ನಮ್ಮ ಪರವಾಗಿ ಏನಾದರೂ ನಾಳೆ ಕ್ಯಾಬಿನೆಟ್ ಮೀಟಿಂಗ್ನಾಗ ಚರ್ಚೆ ಮಾಡಂತ ಹೇಳಿದೆವು। ಅವ್ರ ತಲೆಯಾಗ ಬಾಗಲಕೋಟೆ ಬೆಳಗಾವಿ ಮಾತ್ರ ಐತಿ, ಬಿಜಾಪುರ ಜಿಲ್ಲಾದಿಲ್ಲ। ಅದಕ್ಕಾಗಿ ನಮ್ಮ ರೈತರು ಏನು ಶಾನೆ ಆಗ್ಬೇಕಪ್ಪ ಅಂದ್ರ ಕಬ್ಬು ಬೆಳೆಗಾರ ಹೆಚ್ಚಿನ ಸಂಖ್ಯೆ ಒಳಗ ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮ ತಾಲೂಕಿನಲ್ಲಿ ಹೋರಾಟನ ಪ್ರಾರಂಭ ಮಾಡಬೇಕು। ಅಲ್ಲಿವರೆಗೂ ಇದು ಎಚ್ಚರ ಆಗುದಿಲ್ಲ। ನೀವು ನಿಮ್ಮ ಶಾಸಕರನ್ನ ಮುತ್ತಿಗೆ ಹಾಕಿದ್ರೆ ಮಾತ್ರ ಇದು ಕಬ್ಬಿಗೆ ಬೆಲೆ ನಿಗದಿ ಸಿಗ್ತತಿ। ಯಾಕಂದ್ರೆ ಸರ್ಕಾರ ಮಾಡ್ಬೇಕಾಗಿದ್ದಂತ ಇದನ್ನ ಏನ್ರಿ 3500 ರೂಪಾಯಿ ಕೊಡಿಸ್ಬೇಕಾಗಿತ್ತು, ನಮ್ಮ ಸರ್ಕಾರನೇ ಇದಕ್ಕೆ ನಿಂತು ಕೊಡಿಸ್ಬೇಕಾಗೈತಿ। ಇದನ್ನ ಕಾರ್ಖಾನೆ ಅವ್ರಿಗೆ ರೈತರಿಗೆ ಜಗಳ ಹಚ್ಚಿಟ್ಟಂತ ಕೆಲಸ ಆಗೈತಿ। ದಯಮಾಡಿ ಸಾಹೇಬ್ರ ನೀವು ಏನ್ ಬಂದಿದ್ರಿ ನಮ್ಮ ವೇದಿಕೆಗೆ ವಿಜಯಪುರ ಜಿಲ್ಲೆಯಲ್ಲಿ, ನೀವು ನಾಳೆ ನಮ್ಮ ಬಿಜಾಪುರ ಜಿಲ್ಲೆಗೂ ಕೂಡ ಬೆಳಗಾವಿ ಬಾಗಲಕೋಟದಾಗ ಏನ್ 3500 ರೂಪಾಯಿ ಬೆಲೆ ಘೋಷಣೆ ಮಾಡ್ತಾರ, ಅಲ್ಲಿ ಏನ್ ಬೆಲೆ ನಿಗದಿ ಆಕತಿ ಆ ಬೆಲೆಯನ್ನ ಸಂಪೂರ್ಣವಾಗಿ ನಮ್ಮ ವಿಜಯಪುರ ಜಿಲ್ಲೆ ಕೊಡಿಸ್ಬೇಕಂತೇಳಿ ನಮ್ದೊಂದು ಅವ್ರ ಆಗ್ರಹವನ್ನ ಅವ್ರಿಗೆ ಮನವಿ ಮುಖಾಂತರ ತಿಳಿಸಿದೇವ್ ನಾವು ಇವತ್ತು ಅವರಿಗೆ। ಸಾಹೇಬ್ರ MB ಪಾಟೀಲ್ ಬಂದ್ ಕಿಶನ್ ಏನ್ ಆಶ್ವಾಸನೆ ಕೊಟ್ಟಿರ್ ಸರ್? ಏನ್ ಅದನ್ನ ಕೇಂದ್ರ ಸರ್ಕಾರ ಮಾಡ್ಬೇಕು, ಅವ್ರು ಮಾಡ್ಬೇಕು, ಇವ್ರು ಮಾಡ್ಬೇಕು, ಇದನ್ನೇ ಹೇಳಿದ್ರು ಹೊರತಾಗಿ ಅವರು ಕೇಂದ್ರದ್ದು ಮುದ್ದ ಆಯ್ತು ಅಥವಾ ಸ್ಟೇಟ್ದು? ಸರ್ FRP ಅನ್ನ ನಿಗದಿ ಮಾಡೋದು ಕೇಂದ್ರ ಸರ್ಕಾರ ಐತಿ। ಆ FRP ಸರಿ ಐತಿ ತಪ್ಪೈತಿ ಅನ್ನೋದು ನಮ್ಮ ರಾಜ್ಯ ಸರ್ಕಾರ ಅದನ್ನ ಗಮನ ಹರಿಸಬೇಕಾಗಿತ್ತು। ಇವ್ರು ಇಲ್ಲಿವರೆಗೂ ಯಾರು ಗಮನ ಹರಿಸಿಲ್ಲ ಅದ್ರ ಬಗ್ಗೆ। ಯಾಕಂದ್ರೆ ನಮ್ಮ ರಿಕವರಿ ಒಳಗೆ ಮೋಸ ಮಾಡ್ಕೊತ ಬಂದ್ರು। 8.5 ಇದ್ದಿದ್ದು 9.25 ಮಾಡಿದ್ರು। ಈಗ ಇದೇ 2-3 ವರ್ಷನಾಗ ಡಬಲ್ ಏರ್ಸೋತ ಬಂದ್ರ ಹಾರ FRP ಹೆಚ್ಚು ಮಾಡಿ ಅಂತ ಹೇಳ್ಯಾರ। ಅದ್ರ ತಕ್ಕ ರಿಕವರಿ ಸಹಿತ ಹೆಚ್ಚಿಗೆ ಮಾಡ್ಕೊತ ಹೋಗ್ಯಾರ ಇವ್ರು। ಅಂದ್ರೆ ಫ್ಯಾಕ್ಟರಿ ಲಾಭ ಮಾಡ್ಕೊತ ಹೋಗ್ಯಾರ ಹೊರತಾಗಿ ನಮ್ಮ ರೈತರಿಗೆ ಲಾಭ ಮಾಡಕತ್ತಿಲ್ಲ। ಬರೀ ಫ್ಯಾಕ್ಟರಿ ವರೆಗೆ ಲಾಭ ಆಗ್ಲಾಗತ್ತಾರ, ರೈತರಿಗೆ ಏನು ಲಾಭ ಇಲ್ಲ। ರೈತಗೆ ಏನಿಲ್ಲ ಸರ್, ಎಲ್ಲಾ 3 ಪಟ್ಟು ಇವತ್ತು ಹೆಚ್ಚಾಗೈತಿ। ಇವತ್ತ ಗೊಬ್ಬರ ಅಲ್ಲಿ ಬೀಜ ಅಲ್ಲಿ ಕರ್ನಾಟಕನಾಗ ಎಷ್ಟು ಕಾರ್ಖಾನೆ ಅದಾವ ಸರ್ ಸಕ್ಕರೆ? ಸರ್ ನಮ್ಮ ಕರ್ನಾಟಕದಲ್ಲಿ ಟೋಟಲ್ 73 ಕಾರ್ಖಾನೆ ಅದಾವ ಸರ್। ಅದ್ರಾಗ ಈ 3 ಜಿಲ್ಲೆಯಲ್ಲಿ ಹೈಯೆಸ್ಟ್ ಅದಾವ। 53 ಕಾರ್ಖಾನೆ ಬೆಳಗಾವಿ ಬಾಗಲಕೋಟೆ ವಿಜಯಪುರದಲ್ಲಿ ಅದಾವ ಸರ್। ಅದು ಎಷ್ಟು ಕಾರ್ಖಾನೆ ಅದಾವ, ಯಾರ್ಯಾರ್ದು ಅದಾವ? ಅದು ಒಂದು ಪೊಲಿಟಿಷಿಯನ್ದು ಬಹಳ ಕಾರ್ಖಾನೆ ಐತಿ ಅಂದ್ರೆ ಎಂತ ಸುದ್ದಿ ಅದಾವ ಸರ್? ಇದು 70% ರಾಜಕಾರಣಿಗಳೇ ಅದಾವ, ಎಲ್ಲಾ ಪಕ್ಷದವರು ಅದಾವ ಹೊರತಾಗಿ ಈ ಕುಲ್ಲ ಇದ್ದಂತವ್ ಬಾಳ ಅದರ ಒಂದ್ 25% ಮಾತ್ರ ಅದರ। 70% ಕಾರ್ಖಾನೆಗಳು ಇರುವಂತವು ರಾಜಕಾರಣಿಗಳೇ ಅದಾವ। 70% ಕಾರ್ಖಾನೆ ರಾಜಕಾರಣಿ ಅದಾವ? ಹೌದು ಸರ್, 70% ಕಾರ್ಖಾನೆ ರಾಜಕಾರಣಿಗಳೇ ಅದಾವ। ಅದು ರೇಟ್ ಯಾರು ಡಿಸೈಡ್ ಮಾಡ್ತಾರೆ ನಿಮ್ದು? ಸರ್ ರೇಟ್ ಅನ್ನ ಡಿಸೈಡ್ ಮಾಡೋದು ಕೇಂದ್ರ ಸರ್ಕಾರ ಅಂತ ಹೇಳ್ತಾರ। ಇಲ್ಲಿ FRP ಅನ್ನ ಚೆಕ್ ಮಾಡೋದು ಯಾರಂದ್ರ ಸರ್ಕಾರನೇ ಮಾಡಂಗಿಲ್ಲ, ಅದನ್ನ ಕಾರ್ಖಾನೆಯವರೇ ರಿಕವರಿ ಚೆಕ್ ಮಾಡತ್ತಾರ। ಆ ಕಾರ್ಖಾನೆಯವ್ರು ಏನ್ ರಿಕವರಿ ಚೆಕ್ ಮಾಡ್ಯಾರ ಅನ್ನೋದೇ ನಮ್ಮ ಜಿಲ್ಲಾಧಿಕಾರಿ ಅವ್ರಿಗೆ ಗಮನಕ್ಕಿಲ್ಲ, ಆ ಫುಡ್ ಆಫೀಸರ್ಗೂ ಇಲ್ಲ। ಬೇರೆ ಬೇರೆ ಸ್ಟೇಟ್ ಗೆ ಬೇರೆ ಬೇರೆ ರೇಟ್ ಅದಾವ ಕಬ್ಬಿಣದು ಸರ್। ಅಲ್ಲಿ ಸರ್ಕಾರಗಳು ಆ ರೈತರಿಗೆ ನ್ಯಾಯ ಕೊಡ್ಸಕ್ ಅವ್ರೆಲ್ಲ ಅದನ್ನ ಅಚ್ಚುಕಟ್ಟಾಗಿ ಮಾಡ್ಯಾರ। ಅವ್ರು FRP ಆಗ್ಲಿ ಮತ್ತು ರಿಕವರಿ ಆಗ್ಲಿ ಅದನ್ನ ಕರೆಕ್ಟ್ ಆಗಿ ಅವ್ರು ಮೇಂಟೈನ್ ಮಾಡ್ಯಾರ। ಇವತ್ತು ಅವರಿಗೆ ನ್ಯಾಯಯುತವಾದ ಬೆಲೆ ಸಿಗಾಕತ್ತ। ನಮ್ಮ ಕರ್ನಾಟಕ ಸ್ಟೇಟ್ ನಾಗ ಯಾಕೆ ಕಡಿಮೆ ಆಯ್ತು ಸರ್? ನಾವು ಹೇಳಕತ್ತೀವಲ್ರಿ, ಈಗ ರಾಜಕಾರಣಿಗಳ ಸಕ್ಕರೆ ಕಾರ್ಖಾನೆಗಳದಾವು, ಇವ್ರು FRP ಅನ್ನ ಅದನ್ನ ಕರೆಕ್ಟ್ ಆಗಿ ರೈತರಿಗೆ ತೋರಿಸಿದ್ರ
ಹೆಚ್ಚಿನ ಬಿಲ್ ಕೊಡ್ಬೇಕಾಗತ್ತೆ. ಇವತ್ತು ನಮ್ಮ ಬಿಲ್ 4,500 ರೂಪಾಯಿ ಇರ್ಬೇಕು ನಾವು ಬೆಳೆಯುವಂತ ಕಬ್ಬು. ಯಾಕಂದ್ರ ಇವತ್ತಿನ ರಿಕವರಿ 13ರಿಂದ 14, 15 ರಿಕವರಿ ಬರುವಂತ ಕಬ್ಬ ಇವ್ರು 9 ಪಾಯಿಂಟ್ ಚಿಲ್ಲರ್ ತೋರ್ಸಾತಾರ, 10 ಪಾಯಿಂಟ್ ಚಿಲ್ಲರ್ ತೋರ್ಸಾತಾರ ಇವ್ರು ಕಾರ್ಖಾನೆಯವರು. ಎಂ ಬಿ ಪಾಟೀಲ್ ಅವರು ಯಾವ್ದು ಮಾತನಾಗೆ ಸಿಟ್ಟು ಬಂದಿದೆ ಅವ್ನಿಗೆ? ಸರ ನಾವು ಸಕ್ರಿ ಮಂತ್ರಿ ಅವರು ರಾಜ್ಯಾಧ್ಯಕ್ಷರಾದ ಚಿನ್ನಪ್ಪಣ್ಣ ಪೂಜಾರಿ ಅವರು ಬೆಳಗಾವದಲ್ಲಿ ಗುರ್ಲಾಪುರ ಕ್ರಾಸಿಗೆ ಹೋರಾಟ ನಡೆದತಿ. ಅಲ್ಲಿ ಸಂಬಂಧಪಟ್ಟವ್ರು ಇರ್ಬೇಕಾಗಿತ್ತು ಸರ, ಸಕ್ರಿ ಮಂತ್ರಿ ಅವ್ರು ಇರ್ಬೇಕಾಗಿತ್ತು ಅಲ್ಲಿ ಇವತ್ತು ಬಿಲೆ. ಯಾಕಂದ್ರೆ ಇವತ್ತು 7ನೇ ದಿವಸಕ್ಕೆ ಪ್ರಾರಂಭ ಆಗೈತಿ. ಸಕ್ರಿ ಮಂತ್ರಿ ಅವ್ರು ಇಲ್ಲಾರ್ದನ ನೀವು ಹೆಂಗ ಅಲ್ಲಿಗೆ ಕಳ್ಸಾಕತ್ತೀರಿ ಅಂತ ನಾವು ಕೇಳಿದೆವು. ಇಲ್ಲ ಬ್ಯಾರೆ ಮಾಡ್ಯಾವ, ಅವ್ರು ಮಾಡ್ಯಾವ, ಇವ್ರು ಮಾಡ್ಯಾವ ಅಂತ ಅವ್ರು ಹೇಳಕತ್ತಾರ. ಅದಕ್ಕೆ ಸಿಟ್ಟಿಲಿ ಹೇಳಿದ್ರು ಅವ್ರು ಸಾಹೇಬ್ರ. ಈಗ ನಿಮ್ ಮುಂದೆ ಸ್ವಲ್ಪ ಅಂಬೇಡ್ಕರ್ ಚೌಕ್ನಾಗ ಹೋಗಿದಂದ್ರೆ ಇನ್ನ ಒಂದು ಹೋರಾಟ ನಡೆದರಲ್ಲಿ ನಿರಂತರವಾಗಿ ಒಂದು 48 ಡೇಸ್ ಹೋರಾಟ ನಡೆದ. ಅದನ್ನಾಗಿ ಏನು ಇನ್ನ ಒಂದು ರಿಸಲ್ಟ್ ಸಿಕ್ಕಿಲ್ಲ. ಈಗ ನೀವು ಹೋರಾಟ ಮಾಡ್ಲಾಕತ್ತೀರಿ, ಅದು ಏನು ವಿಚಾರ ಮಾಡ್ತೀರಿ ಇದ್ರ ಬಗ್ಗೆ? ಸಾಹೇಬ್ರ ಈಗ ಅವರು ಹೋರಾಟ ಮಾಡುವಂತದ್ದು ಅದು ಸಹಿತ ನಮ್ಮ ಬಡ ರೈತರ ಮಕ್ಕಳಿಗೆ ಅನುಕೂಲ ಆಗ್ಲಿ, ಅದು ಕಾಲೇಜ್ ತರಬೇಕು, ಅದು ಖಾಸಗೀಕರಣದ ಆಗ್ಬಾರ್ದು ಅನ್ನೋದೊಂದು ಹೋರಾಟ ಮುಂದುವರೆದತಿ. ಅದಕ್ಕೂ ಕೂಡ ಈ ರಾಜಕಾರಣಿಗಳ ತಮ್ಮ ವಶದಲ್ಲಿ ಹಾಕೋಬೇಕಂತ ಅದ್ರ ಸಹಿತ ಪ್ರಯತ್ನ ನಡೆದತಿ. ಅದು ಕೂಡ ಅದನ್ನು ಯಶಸ್ವಿ ಆಗ್ತೀವಿ. ಈ ಕಬ್ಬು ಬೆಳೆಗಾರ ಏನದಾರಲ್ರಿ ಸಾಹೇಬ್ರ, ಇವ್ರೇನಾದ್ರೂ ಇಳಿಬಾರ್ದು, ರೋಡಿಗೆ ಇಳಿದ್ರ ಕಾರ್ಖಾನೆ ಒಳಗ್ ನುಗ್ಗಿದ್ರ ಯಾರು ಉಳಿಯಂಗಿಲ್ಲ. ನಾವ್ ಬಿಲ್ ತಗೊಳಕ್ ಸಾಧ್ಯನ ಐತಿ. ಯಾಕಪ್ಪ ಅಂದ್ರ ಇದನ್ನ ಎಲ್ಲಾ ರೈತರು ಇವತ್ತು ಹಾಳಾಗ್ಯಾರ. ಯಾಕಂದ್ರೆ ಗೊಂಜಾಳ ಹೋತು, ಉಳ್ಳಾಗಡ್ಡಿ ಹೋತು, ಈಗ ಅಲ್ಪ ಸ್ವಲ್ಪ ಉಳ್ದಂತದ್ ಈ ಕಬ್ಬು ಮಾತ್ರ. ಈ ಕಬ್ಬಿಗೂ ಬೆಲೆ ಸಿಗ್ಲಿಲ್ಲ ಅಂದ್ರೆ ಯಾರು ರೈತರು ಸುಮ್ಮನೆ ಆಗೋದಿಲ್ಲ. ರೋಡಿಗೆ ಇಳಿದ ಇವ್ರನ್ನ ತರಬುವಂತ ಕೆಲಸ ಮಾಡ್ತಾರ, ರಾಷ್ಟ್ರ ಹೆದ್ದಾರಿಯನ್ನು ತರಬುವಂತ ಕೆಲಸ ಮಾಡ್ತಾರಂತ ತಮ್ಮ ಮುಖಾಂತರ ಹೇಳಾಕತ್ತೀನಿ. ಈಗ ನೆಕ್ಸ್ಟ್ ನಿಮ್ದು ರೋಡ್ ಮ್ಯಾಪ್ ಏನ್ ಇರ್ತದ್ರಿ ಸರ? ರಾಷ್ಟ್ರ ಹೆದ್ದಾರಿ ಬಂದ್ ಮಾಡಿ ಹೋರಾಟ ಮಾಡಿ ಬಿಲ್ ತಗೊಳ್ಳುವಂತ ಕೆಲಸ ಆಕತ್ತಂತ ಸರ್ಕಾರಕ್ಕೆ ಎಚ್ಚರೆ ಮಾಡತ್ತೇವೆ. ಇಲ್ಲ ಅಂದ್ರ ನಾಳೆ ಎಲ್ಲಾ ಏನ್ 3 ಜಿಲ್ಲಾಕ್ ಒಂದೇ ಬಿಲ್ ಅನ್ನ ದರ ಘೋಷಣೆ ಮಾಡ್ಬೇಕಂತ ಹೇಳಿ ನಾವು ಆಗ್ರಹ ಐತಿ ನಮ್ದು. ದವಾಖಾನೆ ಇರ್ಲಿ, ಕಾಲೇಜ್ ಇರ್ಲಿ, ಪೆಟ್ರೋಲ್ ಪಂಪ್ ಇರ್ಲಿ, ಸಕ್ಕರೆ ಕಾರ್ಖಾನೆ ಇರ್ಲಿ, ಇದು ಎಲ್ಲಾನಾಗೆ ನೀವು ಹಿಡಿದ ಪ್ರಕಾರ ಎಲ್ಲಾ ರಾಜಕಾರಣಿನಾಗೆ ಪಾರ್ಟಿಸಿಪೇಟ್ ಅದಾವ. ಹೆಂಗೆ ಸರ ಅಂದ್ರ ಅವ್ರಿಗೆ ಇನ್ಕಮ್ ಜಾಸ್ತಿ ಐತಿ ಸರ್ ಅಲ್ಲೇ. ಈಗ ಸರ್ಕಾರ ಮಟ್ಟದಾಗಿದ್ರ ನಮ್ ಬಡ್ರ ಮಕ್ಕಳಿಗೆ, ಯಾರು ಹೈಯೆಸ್ಟ್ ಓದಿ ಬಂದಂತ ಬಡ ಮಕ್ಕಳಿಗೆ ಅವಕಾಶ ಸಿಗುವಂತದ್ದು ಗೋರ್ಮೆಂಟ್ ಕಾಲೇಜಿನಲ್ಲಿ ಇವತ್ತು MBA ಕಾಲೇಜಲ್ಲಿ ಯಾವ್ದಾಗ್ಲಿ ಇವತ್ತು ಕಾಲೇಜಲ್ಲಿ ಸಿಗುವಂತದ್ದು ಗೋರ್ಮೆಂಟ್ ಕಾಲೇಜಲ್ಲಿ ಜಾಸ್ತಿ ಸಿಗ್ತಾವು. ಇವ್ರು ಕೋಟ್ಯಾಂತರ ರೂಪಾಯಿ ಲಾಭ ಮಾಡ್ಕೊಳಕ ಅದನ್ನ ಅಲ್ಲಿದ್ದಂತ ಶಾಸಕರು, ಅಲ್ಲಿದ್ದಂತ ಸಚಿವರು ಅವ್ರು ತಮ್ಮ ಮುಷ್ಟಿಯಲ್ಲಿ ಹಾಕೋಬೇಕು ಅನ್ನುವಂತದ್ದು ಒಂದು ಹೋರಾಟಕ್ಕೆ ಅವ್ರು ಹೇಳಿದಾರೆ ಸರ್. ಇವತ್ತು ನಿಮ್ಮ ಹೆಸರು ಸರ್? ಸೋಮು ಬ್ರದರ್, ಕೋಲಾರ ತಾಲೂಕು ರೈತ.